11,00,000 ಒಂದೆಡೆಯಲ್ಲಿ, 7,00,000 ಸೇನೆ ಒಂದೆಡೆಯಲ್ಲಿ. ಈ ಸೇನೆ ವ್ಯೂಹ ಹೇಗಿದ್ದರೂ ಇರಲಿ, ನಮಗದು ಲೆಕ್ಕಕ್ಕಿಲ್ಲ. ಯಾರೋ ದುರ್ಬಲರು ಯುದ್ಧದಲ್ಲಿ ನೆಲಕಚ್ಚಿದ್ದಾರೆ, ಅಥವಾ ನಮ್ಮಲ್ಲಿ ಸೇನೆ ಇದೆ ಎನ್ನುವ ಕಾರಣಕ್ಕಾಗಿ ಕೌರವ ಪಾಂಡವರ ವಿರೋಧ ಉಂಟಾದದ್ದಲ್ಲ. ನಮಗೆ ವಿರೋಧವೆನ್ನುವುದು ನೀವು ಹಸ್ತಿನಾವತಿಗೆ ಬಂದಾಕ್ಷಣದಲ್ಲಿ ಇದ್ದಿತ್ತು. ಸರಿ, ಅದೇ ಬೆಳೆದು ಬಂದಿದೆ. ಆದ್ದರಿಂದ ಏನು ಹೀನಬಲರನ್ನು, ಆನೆಯನ್ನು, ಕುದುರೆಯನ್ನು, ರಥವನ್ನು ಪರಾಶಾಹಿಯಾಗುವಂತೆ ಮಾಡಿದ ಮಾತ್ರಕ್ಕೆ ನೀನು ಉಬ್ಬಬೇಕಾದದ್ದಿಲ್ಲ. ಯಾಕೆ? ತನ್ನ 99 ಮಂದಿ ತಮ್ಮಂದಿರ ಸಾವಿಗೆ ಕಾರಣವಾಗಿ ಹೋದೆಯಲ್ಲ. ನಿಜ. ಇಂದಿನ ದಿನ ಏನು ಮಾಡುತ್ತೇನೆ ಬಲ್ಲೆಯ? ಏನು? ಈ ಗದಾ ದಂಡದಿಂದ ನೀನು ತ್ಯಜಿಸ್ತೇನೆ, ತ್ಯಜಿಸ್ತೇನೆ. ಸರಿಯಾಗಿ ನಾನು ಬಲ್ಲೆ. ಏನು ಬಲ್ಲೆ? ಬಾಲ್ಯದಿಂದ ತೊಡಗಿದಂತಹ ಈ ದ್ವೇಷ, ವತ್ಸರ ಅನ್ನುವುದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಯಾಕೆ? ಗುರುರಾಯನಾದಂತಹ ನಿನಗೆ ಪಾಂಡವರಾದಂತಹ ನಮ್ಮನ್ನು ಕಂಡ್ರೆ ಅಡಿಗರಿಗೆ ಆಗದೇ ಇದ್ದದ್ದು. ಅದಕ್ಕಾಗಿಯೇ ವಿಷದ ಲಡ್ಡುಗೆ ನಿನಗೆ ಕೊಟ್ಟದ್ದು. ಹೌದಾ? ನೀನು ಸಾಯಲಿಲ್ಲ. ಯಾಕೆ? ಆವಾಗ ನನಗೆ ಜ್ಞಾನೋದಯ ಆಯ್ತು. ಅಲ್ಲ, ನಿನಗೆ ಕೊಟ್ಟ ವಿಷ ಕಡಿಮೆ ಆಯ್ತು ಅಂತ. ನೀನು ವಿಷ ಕೊಟ್ಟು ನನ್ನನ್ನು ಸಾಯಿಸುತ್ತಕ್ಕೆ ನೋಡಿದೆ.
ಆದ್ರೆ ವಿಷ ತುಂಬಿದಂತಹ ಹಾವುಗಳು ಮಡುವಿನಲ್ಲಿ ಹಾಕಿ ಅವುಗಳು ಕಚ್ಚುವ ಹಾಗೆ ಮಾಡಿದೆ. ರಗಿನಾರಾಯಣಲ್ಲಿ ಸುಟ್ಟಾಯ ಸಾಯಬೇಕು. ಎಲ್ಲೋ ಈ ಉದ್ದೇಶಕ್ಕಾಗಿಯೇ ಬೆಂಕಿ ಕೊಡಿಸಿ ಎಲ್ಲೋ ಸಾಯದೆ ಬದುಕಿ ಈಗ ನಿನ್ನ ಮುಂದೆ ಸಮರಕ್ಕೆ ನಿಂತಿದ್ದೇನೆ. ಯಾಕೆ ಗೊತ್ತಾ? ಯಾಕೆ? ನೀನು ಒಂದು ಊರಿನ ಅರಸನಾಗಿ ಮೆರೆಯುವಂತಹ ಯೋಗ್ಯತೆ ನಿನಗಿದ್ರು ಕೂಡ ಸಾಮಾನ್ಯ ಜನರ ಮುಂದೆ ಕಾಣಿಸಿಕೊಂಡಂತಹ ನೀನು ನನಗೆ ಒಬ್ಬ ಕೂಲನ ಹಾಗೆ ಕಾಣುತ್ತಾ ಇದೆ. ರಾಕ್ಷಸರು ಮಾಡುವಂತಹ ಪ್ರವೃತ್ತಿ ನಿನ್ನಲ್ಲಿ ಎದ್ದು ಕಾಣುತ್ತಾ ಇದೆ. ಹೌದೇನೋ? ನೋಡು, ನಾನೊಬ್ಬ ರಾಜಕೀಯ ಮುತ್ಸದ್ದಿ. ನಾವು ರಾಕ್ಷಸರನ್ನು ಬಳಸಿಕೊಳ್ತೇವೆ, ಒಳ್ಳೆಯವರನ್ನು ಬಳಸಿಕೊಳ್ತೇವೆ, ತಪಸ್ವಿಗಳನ್ನು ಸೇರಿಸಿಕೊಳ್ತೇವೆ. ಆದ್ದರಿಂದ ನನ್ನ ರಾಜಕಾರಣದಲ್ಲಿ ನಾನು ಏನು ಮಾಡ್ತೇನೆ ಹೇಳುವುದಕ್ಕೆ ನನಗೂ ಆ ಸಂದರ್ಭದವರೆಗೆ ಸ್ಪಷ್ಟ ಇರುವುದಿಲ್ಲ. ತುಂಬಾ ರಾಜಕಾರಣ ಮಾಡಿದವರು ಹೀಗೆ ಆಗ್ತಂತ ನಿನ್ನನ್ನು ನೋಡಿ ಬರೆಯಬೇಕು. ಹೌದೇನು? ಯಾರನ್ನು ಬಳಸಿಕೋ, ನಾವೇನು ಹೆದರುವವರಲ್ಲ. ನಿನ್ನೆಯ ದಿವಸ ನಿನ್ನ ತಮ್ಮಂದ್ರನ್ನೆಲ್ಲ ತಂದು ಆ ಜವನಾಲಯವನ್ನು ಸೇರಿಸಿದಂತಹ ಭೀಮಸೇನ ಇಂದು ನಿನ್ನನ್ನು ಕೂಡ ಅವರಿದ್ದಲಿಗೆ ತಮ್ಮಂದಿರನ್ನು ಕೊಂದಂತಹ ಸೇರನ್ನು ತೀರಿಸಿಕೊಳ್ಳುವುದಕ್ಕಾಗಿ ಈ ಕ್ಷಣದಲ್ಲಿ ನಿನ್ನೊಡನೆ
ತಪ್ಪಿಸಿಕೊಳ್ಳುವುದಕ್ಕೆ ನೋಡ್ತಾ ಇದ್ದೀಯಾ? ಸುಯೋಧನ, ನಿನ್ನನ್ನು ಬೆನ್ನು ಬಿಡುವಂತಹ ಭೀಮಸೇನ ನಾನಲ್ಲ. ಯಾಕೆ ಗೊತ್ತಾ? ಪಾಪದ ಕೊಡ ಇಂದು ನಿನ್ನಲ್ಲಿ ತುಂಬಿ ತುಳುಕುತ್ತಾ ಇದೆ. ಅದರಿಂದಾಗಿ ಹೊಗೆಯನ್ನು ಹೊಗೆ ಹೋಗುವಲ್ಲಿವರೆಗೆ ನಿನ್ನನ್ನು ಬೆನ್ನಟ್ಟಿಕೊಂಡು ಬಂದಿದ್ದೇನೆ. ಯಾಕೆ ಗೊತ್ತಾ? ನೀನು ಎಲ್ಲಿ ಅಡಗಿರುವೆ? ನಿನ್ನ ಜೀವವನ್ನು ಉಳಿಸುತ್ತಾನೆ ಅನ್ನುವ ಹಾಗೆ ನೀನು ಅಡಗಿ ಕುಳಿತುಕೊಳ್ಳುವುದಕ್ಕಾಗಿ ಎಲ್ಲಿ ಹೋದ್ರು ಈ ಭೀಮಸೇನ ಬಿಡುವವನಲ್ಲ. ನೀರಿನಲ್ಲಿ ಮೀನಿನ ಹಾಗಿದ್ದು ಪ್ರಾಣವನ್ನು ಉಳಿಸಿಕೊಳ್ತಾರೆ ಅಂತ ಹೋದ್ರೆ ಬೆಸ್ತರಾಗಿ ನಾನು ಬಂದು ಬಲೆಯನ್ನು ಬೀಳಿಸಿ ನಿನ್ನನ್ನು ಹಿಡಿದು ಈ ಗದೆಯಿಂದಲೇ ಅಪ್ಪಚ್ಚಿ ಮಾಡಿ ಅಲ್ಲ ಆಕಾಶದಲ್ಲಿ ಹಕ್ಕಿಯಾಗಿ ಹಾರಾಡಿ ಯಾರಿಗೂ ಕಾಣದ ತೆರದಲ್ಲಿ ಇರ್ತೇನೆ ಅಂತ ಹೋದ್ರೆ ಬೇಡನಾಗಿ ನಿನ್ನ ಮೇಲೆ ಬಾಣವನ್ನು ಅಲ್ಲಿಂದ ಕೆಳಗಿಳಿಸಿ ನಾನು ಕೊಂದು ಮುಗಿಸೇನೆ. ಕಾಂತಾರ ದೇವಿ ನಿನ್ನ ಅಮ್ಮ ಮತ್ತೊಮ್ಮೆ ಆಕೆಯ ಒಡಲನ್ನು ನೀನು ಸೇರಿ ಜೀವವನ್ನು ಉಳಿಸ್ತೇನೆ ಎಂಬುದಾಗಿ ಹೋದ್ರೆ ಆ ಗಾಂಧಾರಿಯ ಉದರ ಅಲ್ಲಿಂದ ನಿನ್ನನ್ನು ಹೊರ ಈ ಗದೆಯಿಂದ ಮಾಡಿ ಅಲ್ಲ ತರಣಿಜನು ಆಲಯವನ್ನು ಸೇರಿ ಅಲ್ಲಿ ಅಡಗಿದ್ದೆ. ಆದ್ರೆ ಭೀಮಸೇನ ಬಿಡುವವನಲ್ಲ. ನಾನು ಹಾಕಿದಂತಹ ಪ್ರತಿಜ್ಞೆಯನ್ನು ಪೂರೈಸುವುದಕ್ಕಾಗಿ ನಿನ್ನ ಬೆನ್ನಟ್ಟಿಕೊಂಡು ಬರ್ತೇನೆ. ನೋಡುವ
ಮರುತ ಸಂಭವನ ಮೂದಲಿಕೆಯ ಮಾತುಗಳು ನನ್ನ ಕಿವಿಗಳಿಗೆ ಅಪ್ಪಳಿಸುತ್ತಿದೆ. ವಾಯುಪುತ್ರನಾದಂತಹ ಆತ ಅಪ್ರತಿಮ ಬಲಾಢ್ಯನೇ ಹೌದು. ವಾಯುದೇವ ತನ್ನ ಮಗನಿಗೆ ಸಹಕಾರಿಯಾಗಿ ವರ್ತಿಸುತ್ತಿದ್ದಾನೆ. ಅವನ ಕ್ರೂರವಾದಂತಹ ಮಾತುಗಳು ಅಲೆ ಅಲೆ ಅಲೆಯಾಗಿ ನನ್ನ ಕಿವಿಯ ತಮಟಗಳಿಗೆ ಬಡಿಯುತ್ತಿದೆ. ಹೃದಯದಲ್ಲಿ ಭಯ. ಈವರೆಗೆ ಸಾಮ್ರಾಟ್ ಸಿಂಹಾಸನವನ್ನೇರಿ ಅಜ್ಜ ಭೀಷ್ಮಾಚಾರ್ಯರಿದ್ದರೂ ಎಲ್ಲರನ್ನು ನನ್ನ ವಶವರ್ತಿಗಳನ್ನಾಗಿ ಮಾಡಿ ಪ್ರಬುದ್ಧವಾದಂತಹ ಚಕ್ರವರ್ತಿಯಾಗಿ ನಾನು ಮೆರೆದೆ. ಸ್ವಯಂ ಘೋಷಿತ ಚಕ್ರವರ್ತಿಯಾಗಿ ನನ್ನ ಕಾರ್ಯ ಸಾಧನೆಯನ್ನು ಮಾಡಿದೆ. ಆದರೆ ಇಂದು ಭೀಮನೊಡನೆ ಯುದ್ಧ ಮಾಡುತ್ತಾ ನನ್ನವರನ್ನೆಲ್ಲ ಕಳೆದು ಏಕಾಂಗಿಯಾಗಿ ಓರ್ವನೇ ಅವನಿಂದ ತಪ್ಪಿಸಿಕೊಂಡು ಮುಂದೆ 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 ಸಾಗಿ ಬಂದಿದ್ದೇನೆ. ನನ್ನೆದೆ ಛಚ್ಚರಿತವಾಗುತ್ತಿದೆ. ಶರೀರದ ಕಸು ಇಂಗಿ ಹೋದ ಅನುಭವ ಆಗುತ್ತಿದೆ. ಈವರೆಗೆ ಆ ತೆರನಾದಂತಹ ಸ್ಥಿತಿ ಉಂಟಾದಂತಿಲ್ಲ. ಈ ಸುಯೋಧನ ನಿಜಾರ್ಥದಲ್ಲಿ ಒಬ್ಬ ಯೋಧ ಎಂದೇ ಎಲ್ಲರೂ ತಿಳಿದುಕೊಂಡಿದ್ದರಲ್ಲ. ಆದರೆ ಆ ಮಾತು ಎಂದು ಸುಳ್ಳಾಗುವ ಪರಿಸ್ಥಿತಿ ಬಂದು ಹೋಯಿತೆ. ಪೂರ್ವ ದಿಶಾಮುಖನಾಗಿ ಸಾಗುತ್ತಿದ್ದೇನೆ. ಯುದ್ಧ ಕ್ಷೇತ್ರದ ಆವರಣವನ್ನು ಉಳಿಯು ಪೂರ್ವ ದಿಗ್ಭಾಗದತ್ತ ನಾನು ಸಾಗಬೇಕು ಅಂತಾದರೆ ಬಲವಾದ ಕಾರಣವು ನಾನಾಗಿ ಮುಂದುವರಿಯುತ್ತಿರುವುದರ ಹಿನ್ನೆಲೆ ಪೂರ್ವ ದಿಕ್ಕಿನ ಒಡೆಯನಾದಂತಹ ಇಂದ್ರದೇವ, ಆತ ಇಂದ್ರಿಯಾಭಿಮಾನಿ ದೇವತೆಯೂ ಹೌದು. ಒಬ್ಬ ನೃಪನಲ್ಲಿ ಅಷ್ಟ ದಿಗ್ಪತಿಗಳ ಅಂಶವಿದೆ. ಆದ್ದರಿಂದಲೇ ಒಬ್ಬ ನೃಪ ಈ ಭೂಮಿಯಲ್ಲಿ ದೇವತೆಗಳಿಗೆ ಸಮಾನನಾಗಿದ್ದಾನೆ. ಆ ಇಂದ್ರಾನುಗ್ರಹವು ನನಗೆ ಬೇಕು. ಆ ಉದ್ದೇಶವನ್ನು ಇರಿಸಿಕೊಂಡೇ ಯುದ್ಧ ಕ್ಷೇತ್ರದಿಂದ ನಾನು ಪೂರ್ವ ದಿಕ್ಕಿಗೆ ಸಾಗುತ್ತಿದ್ದೇನೆ. ಇಂದ್ರ ದಿಶಾಮುಖನಾಗಿ ಸಾಗುತ್ತಿದ್ದೇನೆ. ಆದರೆ ಏನು ಮಾಡುವುದು? ನನ್ನ ಕುರಿತಾಗಿ ನಾನು ಎಣಿಸಿಕೊಂಡರೆ ಹೇಗೆ ಬೆರೆಯುತ್ತಿದ್ದೇನೆ. ಛತ್ರ ಚಾಮರ
ನರಸಿಂಹ. ಆದರೆ ಎಲ್ಲರೂ ತಿಳಿದುಕೊಂಡಂತಹ ಸತ್ಯಕ್ಕೆ ತದ್ವಿರುದ್ಧವಾದಂತಹ ರೀತಿಯಲ್ಲಿ ಕೌರವನ ಬದುಕು ಸಾಗುತ್ತಾ ಇದೆ. ಹೇಗಿದ್ದೆ? ನನ್ನ ವೈಭವ ಹೇಗಿತ್ತು? ಸುತ್ತಲೂ ಸ್ತುತಿ ಮಾಡುವಂತಹ ಪಾಠ, ಛತ್ರದ ನೆರಳಿನಲ್ಲಿ ವಿರಾಜಮಾನರಾಗಿರುತ್ತಿದ್ದೆ. ಚಾಮರದಿಂದ ಗಾಳಿ ಬೀಸುತ್ತಿದ್ದವರು ಎಷ್ಟು ಮಂದಿ. ನಾನು ಹೋಗುವಾಗ ರತ್ನಗಂಬಳಿಯನ್ನು ಹಾಸಿ ಭೂಪತಿಯ ಪಾದಗಳಿಗೆ ನೋವಾಗ ಕೂಡದೆ ಹೂವನ್ನು ಚೆಲ್ಲುತ್ತಾ, ಪ್ರಭೋ ಮೆಲ್ಲನೆ ಹೆಜ್ಜೆಯನ್ನು ನುತ್ತಾ ಮುಂದಕ್ಕೆ ಸಾಗು ಎಂದು ಹೇಳುತ್ತಿದ್ದಂತಹ ಮಂದಿಗಳಿವೆ. ಸಾಮಂತರಾಜರ ಸೊಗಡಿಕೆ ಏನು ವೈಭವ! ನಮ್ಮಲ್ಲಿದ್ದಂತಹ ಅಗಾಧವಾದಂತಹ ಸಂಪತ್ತು ಬೇಕಾದಲ್ಲಿ ಬೇಕಾದಂತೆ ವಿನಿಯೋಗವನ್ನು ಮಾಡುತ್ತಿದ್ದೆ. ಆದರೆ ರಾಜ್ಯದ ಕಾರಣದಿಂದ ಎಲ್ಲರನ್ನೂ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ನನಗೆ ಬಂದು ಹೋಯಿತಲ್ಲ. ಯುದ್ಧ ಕ್ಷೇತ್ರದಲ್ಲಿ ಹೆಣಗಳ ರಾಶಿಯನ್ನು ಹತ್ತಿ ಇಳಿದು ಮುಂದೆ ಮುಂದೆ ಸಾಗುತ್ತಿದ್ದೇನೆ. ಎಲ್ಲಿ ನೋಡಿದರೂ ಮುರಿದ ರಥಗಳು, ತುಂಡು ತುಂಡಾದಂತಹ ಆಯುಧಗಳು ನನ್ನ ಕಣ್ಣುಗಳಿಗೆ ಗೋಚರಿಸುತ್ತಿದೆ. ಅಪ್ಪ, ಇಂತಹ ಸ್ಥಿತಿಯಲ್ಲಿ ಕೌರವನ ಬದುಕು ಸಾಗಬೇಕಾಗಿದೆ. ನನ್ನ ಕುರಿತಾಗಿ ಯೋಚಿಸಿಕೊಂಡರೆ ಒಂದಂತೂ ಸತ್ಯ ಅರ್ಥವಾಗುತ್ತದೆ. ಏನಿದ್ದರೇನು ಎನಿದು ಬಲವಿರಲು ಎನಿದು ಬಲವಿರಲು ಮತ್ತೆನಿದು ಎನಿದು ಬಲವಿರಲು ಮುದದಿಂದ ಅಧಿಕಾರ ಯಾವುದು ಈ ಲೋಕದಲ್ಲಿ ಸ್ಥಿರವಾದದ್ದು ಅಲ್ಲವೇ ಅಲ್ಲ. ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದವು ರೂಪ ಮದವು. ಯಾವ ಬಲವಿದ್ದರೇನು? ಬಲವೆನ್ನುವುದು ಮದಕ್ಕೆ ಕಾರಣವಾಗುತ್ತದೆ. ಮದಭರಿತನಾದಂತಹ ವ್ಯಕ್ತಿ ತನ್ನ ತನವನ್ನು ಮರೆಯುತ್ತಾನೆ. ಇದು ಸತ್ಯವಲ್ಲವೇ? ನನ್ನನ್ನು ಬಳಸಿಕೊಂಡಿದ್ದವರೆಲ್ಲ ಸುಯೋಧನ ನೀನು ಮಾಡಿದ್ದು ಸರಿ, ಪರಾಕ್, ಜಯ, ಹೀಗೆ ವಿಧ ವಿಧವಾಗಿ ನನ್ನನ್ನು ಹೊಗಳುತ್ತಿದ್ದರು. ಅದನ್ನೇ ನಂಬಿದೆ. ಒಟ್ಟಿನಲ್ಲಿ ನಿಷ್ಪಾಂಡವ ಪೃಥ್ವಿ. ಈ ಭೂಮಿಯಲ್ಲಿ ಪಾಂಡವರಿರಕೂಡದು. ಒಂದು ಪಾಂಡವರು ಇಲ್ಲ ಕೌರವರು. ಸಾಮದಿಂದ ಸೂಜಿಯ ಮೊನೆಯೂರುವಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡಲಾರೆ. ಘಂಟಾಘೋಷವಾದಂತಹ ಮಾತಿದು. ಆ ಮಾತಿಗೆ ಬದ್ಧನಾಗಿಯೇ ನಾನು ಯುದ್ಧಕ್ಕೆ ತೊಡಗಿದೆ. ವನವಾಸ, ಅಜ್ಞಾತವಾಸಗಳನ್ನು ಪೂರೈಸಿದಂತಹ ಪಾಂಡವರು ಉಪಪ್ಲಾವ್ಯದಿಂದ ಕೃಷ್ಣನನ್ನು ದೌತ್ಯಕ್ಕಾಗಿ ಕಳುಹಿಕೊಟ್ಟರಲ್ಲ.
ಹಾಗಿದ್ರೆ ನಿಜ ಹೇಳಿ, ಯುದ್ಧ ಯಾರಿಗೆ ಬೇಕಾಗಿತ್ತು? ಪಾಂಡವರಿಗೆ ಅಲ್ಲವೇ? ಒಬ್ಬ ಕ್ಷತ್ರಿಯನಾಗಿ ಪಾಂಡವರು ಬಯಸುವಂತಹ ಯುದ್ಧವನ್ನು ನಾನು ಯುದ್ಧದಿಂದ ಹಿಮ್ಮುಖನಾಗಿ ನನ್ನ ವಂಶಕ್ಕೆ, ನನ್ನ ರಕ್ತಕ್ಕೆ ನಾನು ಯಾಕೆ ಅವಮಾನವನ್ನು ಮಾಡಿಕೊಳ್ಳಬೇಕು? ಅದಕ್ಕಾಗಿಯೇ ಧುರವೀಳಯವನ್ನು ಕೊಟ್ಟೆ. ಪಾಂಡವರೊಡನೆ ಯುದ್ಧ, ಅವರ ಮೈಯಲ್ಲಿ ಕೆನ್ನೀರು ಹರಿಯುತ್ತಿರುವುದು ಹೌದಾಗಿದ್ರೆ ಕಳೆದುದನ್ನು ಮರಳಿ ಪಡೆಯಲಿ ಹೇಳಿದ್ದೆ. ಅದರಂತೆ ಯುದ್ಧ ಸಾಗಿ ಬಂತು. ಒಟ್ಟಿನಲ್ಲಿ ಸಕಲ ಬಲಗಳಿಂದ ಒಡಗೂಡಿದಂತಹ ನಾನು ಜಯವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಇಂದಿನವರೆಗೆ ಸಾಧ್ಯವಾಗಿದೆ. ಒಂದಂತೂ ಅರ್ಥವಾಯಿತು, ಏನಿದ್ದರೆ ಯಾವ ಬಲವಿದ್ದರೆ ವಿಧಿಯ ಬರಹ ಸರಿಯಾಗಿಲ್ಲ ಅಂತ ಆದ್ರೆ ಎಲ್ಲವೂ ಈ ಲೋಕದಲ್ಲಿ ವ್ಯರ್ಥ. ವಿಧಿ ನನ್ನ ಪಾಲಿಗೆ ಪ್ರತಿಕೂಲನಾದ, ದೈವ ಬಲವಿಲ್ಲದುದರಿಂದ ಇನಿತಾದುದು ಈ ಸತ್ಯದ ಮನವರಿಕೆ ನನಗಾಗುತ್ತಿದೆ. ಇನ್ನು ತಡ ಮಾಡುವುದಲ್ಲ. ಆ ಭೀಮಸೇನ ಆರ್ಭಟಿಸುತ್ತಾ ಮುಂದೆ ಮುಂದೆ ಸಾಗಿ ಬರುತ್ತಿದ್ದಾರೆ. ನನ್ನ ಬಳಗದಲ್ಲಿ ಯಾರೂ ಇಲ್ಲ, ಯಾರೂ ಇಲ್ಲ. ಆದರೆ ನನಗಿರುವುದು ಒಂದೇ ನನ್ನ ಈ ಗದಾಧರ. ಕರದ ಗದಿಯೋ
ಇದ್ದರೂ ಕೂಡ ವೇದವ್ಯಾಸರ ಅನುಗ್ರಹದಿಂದ ಅವರ ಶಿಷ್ಯನಾದ ನಾನು ರಣರಂಗದಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳನ್ನೆಲ್ಲ ಅಂಗೈಯನ್ನು ನೋಡಿ ಅಂದ ನೃಪತಿಯಾದ ಧೃತರಾಷ್ಟ್ರನಿಗೆ ತಿಳಿಸುತ್ತಾ ಇದ್ದೆ. ಕಣ್ಣುಗಳಿಲ್ಲದಂತ ಆತನಿಗೆ ಕಣ್ಣಾಗಿದ್ದೆ. ಯುದ್ಧಾರಂಭವಾಗಿ ಇಂದಿಗೆ 18ನೆಯ ದಿನ ಮಧ್ಯಾಹ್ನ ಕಳೆದಿದೆ. ರಣರಂಗದಲ್ಲಿ ಹೋರಾಡುತ್ತಿದ್ದಂತ ಅನಭಿಷಿಕ್ತ ದೊರೆ ಕೌರವೇಶ್ವರ ಇದ್ದಕ್ಕಿದ್ದಂತೆ ಗುರು ಧಾರುಣಿಯಿಂದ ಕಣ್ಮರೆಯಾಗಿದ್ದಾನೆ. ಇದನ್ನರಿತಂತ ಧೃತರಾಷ್ಟ್ರ ನನ್ನ ಮಗ ಸುಯೋಧನ ಎಲ್ಲಿ ಹೋಗಿದ್ದಾನೆ ತಿಳಿದು ಬಾ ಸಂಜಯ ಎಂಬುದಾಗಿ ಕೇಳಿಕೊಂಡ. ಆತನನ್ನು ಸಂತೈಸಿ ಗುರು ಧಾರುಣಿಯನ್ನು ಪ್ರವೇಶ ಮಾಡಿದ್ದೇನೆ. ಎಲ್ಲಿಯೂ ಹುಡುಕಿದ್ರು ಕೌರವೇಶ್ವರನ ಸುಳಿವೇ ಇಲ್ಲವಲ್ಲ. ಎಲ್ಲಿ ಹೋದ ನೋಡೋಣ. ಮುಂದೆ ಮುಂದೆ ಹೋಗ್ತೇನೆ. ಕೌರವೇಶ್ವರ, ಸುಯೋಧನ, ಪ್ರಭೋ ಗುರುಕುಲ ಲತೆಯಲ್ಲಿ 100 ಮಂದಿ ಮಕ್ಕಳು ಉದಿಸಿದಾಗ ಹಸ್ತಿನಾವತಿಯ ಭಾಗ್ಯರಥಿಯ ಉದಯವಾಯಿತೆಂದು ನಾನು ಸಂತೋಷ ಪಟ್ಟಿದ್ದೆ. ಯೌವನದ ಹುಮ್ಮನಸು, ಭೀಷ್ಮ ದ್ರೋಣಾದ್ಯರ ಮಾರ್ಗದರ್ಶನ ಇವೆಲ್ಲವನ್ನು ರೂಢಿಸಿಕೊಂಡಂತಹ ನೀನು ಪೊಡವಿ ಪಾಲಕನು ಭಾಗ್ಯದಾಯಕನೂ ಆದೆ ಎಂದು ನಾವು ಸಂಭ್ರಮಿಸಿದ್ದೆ. ಆದ್ರೆ ಇಂದು ಹೀಗೆ ಕಾಯ್ತ ಪ್ರಭು. ಪಾಂಡವರನ್ನು ಕೊಂದಲ್ಲದೆ ವಿರಮಿಸನೆಂಬ ನಿನ್ನ ಪ್ರತಿಜ್ಞಾ ವಾಕ್ಯವನ್ನು ಮರೆತೆಯ ಪ್ರಭು. ಪುಣ್ಯ ಫಲವೇ ಪುರುಷ ರೂಪ ತಾಳಿ ದೂರ ಸರಿದಂತೆ ನೀನು ರಣರಂಗದಲ್ಲಿ ತೆರಳುತ್ತಾ ಇರುವೆಯಲ್ಲ.
ರಣಭೂಮಿಯ ಭೀಕತೆಯಲ್ಲಿ ನಡೆಯುತ್ತಿರುವಂತ ನಿನ್ನೆ ಪಾದಗಳು ಸಾಮಾನ್ಯವಾದ ಪಾದಗಳೇ ಪ್ರಭು. ಬಿಡಲಿ ಸುಯೋಧನ ನೃಪರು ಮಗುಟವ ನಿಡುವ ಕೂಮಲ ಚರಣ ಬಿಡದೆ ಸಂಜಯ ರತ್ನ ಖಚಿತ ಸಿಂಹಾಸನದಲ್ಲಿ ಮಂಡಿಸಿ ಸ್ವರ್ಣ ಫಲಕದ ಮೇಲೆ ಪಾದಗಳನ್ನಿರಿಸಿದಾಗ ದಿನವೊಂದಕ್ಕೆ 100 ಸಾಮಂತ ಅರಸರು ಬಂದು ನಿನಗೆ ನಮಸ್ಕರಿಸ್ತಾ ಇದ್ರು. ಆಗ ಅವರ ಕಿರೀಟದ ಮುತ್ತುಗಳ ಹೊಳವು ನಿನ್ನ ಪಾದಗಳನ್ನು ಬೆಳಗುತ್ತಾ ಇತ್ತು. ಎಲ್ಲೇ ನಡೆದಾಡುವಾಗ ದಾಸಿಯರು ಚೆಲ್ಲಿದಂತಹ ಹೂ ಗುಚ್ಚಗಳ ಮೇಲೆ ಮೃದುವಾದರೂ ಭದ್ರವಾಗಿ ಊರುತ್ತಿದ್ದಂತ ಕೋಮಲವಾದಂತಹ ಪಾದಗಳು. ಈ ಪಾದದಲ್ಲಿ ನೀನು ರಣಕ್ಷೇತ್ರದಲ್ಲಿ ನಡೀತಾ ಇರುವೆಯಲ್ಲ, ನೋಡಬಾರ್ದೆ? ಅಲ್ಲಲ್ಲಿ ಅಲ್ಲಲ್ಲಿ ಮುರಿದು ಬಿದ್ದಿರುವಂತಹ ಶಸ್ತ್ರಾಸ್ತ್ರದ ಚೂಪಾದ ಮೊನೆಗಳು ನಿನ್ನ ಪಾದ ತಳವನ್ನು ಚುಚ್ಚುತ್ತಾ ಇದೆ. ರಕ್ತದ ಕೆಸರು ನಿನ್ನ ಪಾದಗಳನ್ನು ಅಂಟಿಕೊಂಡಿದೆ. ಸತ್ಯ. ಇಂತಹ ಸನ್ನಿವೇಶದಲ್ಲಿ ನೀನು ಈ ರೀತಿಯಾಗಿ ನಡೀತಾ ಇದ್ದೀಯಲ್ಲ, ಗೊತ್ತಾಯ್ತು ಯಾಕೆ ಹೋಗುತ್ತಾ ಇರುವೆ ಎಂಬುದು. ಏನು ಸಂಜಯ? ಆ ಪಾಂಡವರಿಗೆ ಹೆದರಿ ದುರಕ್ಕೆ ಬೆದರಿ ನೀನು ಪಲಾಯನ ಪಂಡಿತನಾಗುತ್ತಾ ಇರುವೆಯ ಕೌರವೇಶ್ವರ. ಹೀಗಾಗುವುದಕ್ಕೆ ಕಾರಣ ಬೇರೆ ಯಾರು ಅಲ್ಲ ಕೌರವೇಶ್ವರ, ಬೇರೆ ಯಾರು ಅಲ್ಲ, ನಿನ್ನ ಮಂದಮತಿಯೋ, ನಿನ್ನ ಮಂದಮತಿ. ಇಂದು ನಿನ್ನಯ ಮಂದಮತಿಯುಳು ಎಲ್ಲರೂ ಉಳಿದೆಯೊಬ್ಬನೇ ಮಂದ ಭಾಗ್ಯರು ನಾವು ಶಿವ
ವನವಾಸ ಅಜ್ಞಾತವಾಸವನ್ನು ಮುಗಿಸಿದಂತಹ ಪಾಂಡವರು ನಿನ್ನಲ್ಲಿಗೆ ಸಂಧಾನಕ್ಕಾಗಿ ಶ್ರೀಕೃಷ್ಣನನ್ನು ಕಳುಹಿದ್ರು. ಆದರೆ ನೀನು ಪಾಂಡವರಿಗೆ ಸೂಜಿಯ ಮೊನೆ ಇರುವಷ್ಟು ಸ್ಥಳವನ್ನು ಬಿಟ್ಟು ಕೊಡಲಾರೆ ಎಂಬುದಾಗಿ ತೀರ್ಮಾನಿಸಿ ಸಂಧಾನವನ್ನು ಮುರಿದೆ, ಸಂಗ್ರಾಮವನ್ನು ನಿಶ್ಚಯಿಸಿದೆ. ಆದರೆ ನಿನಗೆ ತಿಳಿದಿದ್ದರೂ ಕೂಡ ನಾವೆಲ್ಲರೂ ಸೇರಿ ಒಂದೊಂದು ರೀತಿಯಲ್ಲಿ ತಿಳಿಯ ಹೇಳಿದೆವು. ಆದರೆ ನೀನು ಎಲ್ಲವನ್ನು ಕಡೆಗಣಿಸಿ ನಿನ್ನ ಸ್ವಂತ ಬುದ್ಧಿಯಿಂದ ನಡೆದ ನೋಡು. ಅದರ ಸ್ಪಷ್ಟ ಚಿತ್ರಣ ಈಗ ಗೋಚರಿಸುತ್ತಾ ಇದೆ. ಎಲ್ಲವನ್ನೂ ಕಳೆದುಕೊಂಡಂತಹ ನೀನು ಒಬ್ಬನೇ ಉಳಿದೆ ನೋಡು. ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ ಸುಯೋಧನ. ಯಾರು ಸಂಜಯ? ನಿನ್ನ ಮಂದಮತಿಯೋ, ನಿನ್ನ ಮಂದಮತಿ. ಇಂತಹ ಸನ್ನಿವೇಶದಲ್ಲಿ ನಿನ್ನನ್ನು ನೋಡುವಂತಹ ನನ್ನ ಕಣ್ಣುಗಳು ಇಂಗಿ ಹೋಗಬಾರದಿತ್ತೇ. ನನ್ನ ಶರೀರದಲ್ಲಿ ಉಸಿರಿದ್ದರೂ ಕೂಡ ನಾನು ಗತಪ್ರಾಣನಾಗಿದ್ದೇನೆ. ಕೌರವೇಶ್ವರ, ಗತಪ್ರಾಣನಾಗಿದ್ದೇನೆ. ನಾವು ಮಂದಭಾಗ್ಯರು. ಶಿವ 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 ಶಿವ. ಏನು ಮಾಡಿಬಿಟ್ಟೆ ಸುಯೋಧನ, ಏನು ಮಾಡಿಬಿಟ್ಟೆ ಸಂಜಯ. ಪ್ರಭು, ಒಂದೇ ಸವರಿ ನಿನ್ನ ಅಂತರಂಗದ ನೋವುಗಳನ್ನೆಲ್ಲ ನನ್ನಲ್ಲಿ ಹೇಳುವುದಕ್ಕೆ ಮುಂದಾದೆಯ? ನಿಜ ಹೇಳಿದ ಉಪಾಯ ಇಲ್ಲ. ಈ ಪ್ರಪಂಚದ ಸತ್ಯವನ್ನು ಎರಡು ಮುಖಗಳಿಂದ ಕಾಣಬೇಕು. ಒಂದು ಸ್ಥೂಲ ದೃಷ್ಟಿ, ಇನ್ನೊಂದು ಸೂಕ್ಷ್ಮ ದೃಷ್ಟಿ. ಎರಡು ದೃಷ್ಟಿಯಿಂದ ನೋಡದೇ ಇದ್ರೆ ಈ ದ್ವಂದ್ವ ಲೋಕದಲ್ಲಿ ಸತ್ಯ ಮನವರಿಕೆಯಾಗುವುದಿಲ್ಲ. ಸಂಜಯ, ನನ್ನ ಮಾತನ್ನು ಕೇಳುತ್ತೀಯ? ಏನು ಪ್ರಭು? ಕಂಬನಿ ತುಂಬುದ ಮುಸುರಿದ ಆದಡಿನಿ ಸಂಜಯನೇ
ನೀನು ಪರಮ ಆಪ್ತ. ಕಣ್ಣುಗಳಿಲ್ಲದೇ ಇದ್ದ ನನ್ನ ತಂದೆಯವರಿಗೆ ವ್ಯಾಸಾನುಗ್ರಹದಿಂದ ದಿವ್ಯ ಜ್ಞಾನವನ್ನು ಸಂಪ್ರಾಪ್ತಿಸಿಕೊಂಡು ಆ ದಿವ್ಯ ದೃಷ್ಟಿಯೇ ಕಾರಣವಾಗಿ ಅಂಗೈಯನ್ನು ನೋಡಿ ಕುರುಕ್ಷೇತ್ರದ ಯುದ್ಧದ ವಿದ್ಯಮಾನಗಳನ್ನು ಹೇಳುತ್ತಿದ್ದೆ. ಹೌದು ಪ್ರಭು. ಆದರೆ ಯುದ್ಧ ಕ್ಷೇತ್ರದಿಂದ ನಾನು ಮರೆಯಾದಾಗ ಹುಡುಕಿಕೊಂಡು ನೀನೇ ಬರಬೇಕಾಗಿ ಬಂದ ಹೋಯಿತಲ್ಲ. ನಿಜ. ಒಂದೇ ಸವರೆ ನಿನ್ನ ಅಂತರಂಗಕ್ಕೆ ಆದಂತಹ ನೋವುಗಳನ್ನು ಪುಂಖಾನುಪುಂಖವಾಗಿ ವಾಕ್ಯಗಳನ್ನು ಕೂಡಿಸಿ ನನ್ನೊಡನೆ ಹಂಚಿಕೊಂಡೆ. ಸಂಜಯ ಪ್ರಭು, ಇದು ಕೇವಲ ನಿನ್ನೊಬ್ಬನ ಅಂತರಂಗವಲ್ಲ, ಹಸ್ತಿನಾವತಿಯ ಸಾವಿರ ಸಾವಿರ ಮಂದಿಗಳ ಹೃದಯದಲ್ಲಿ ಭಾವನೆ ಇದೆ ಎನ್ನುವುದು ಸತ್ಯ. ಅನಿಷ್ಟಕ್ಕೆ ಅಂಗಾರಕ ಎನ್ನುವ ಒಂದು ಮಾತಿದೆ. ವಾರಗಳಲ್ಲೆಲ್ಲ ಶುಭಪ್ರದವಾದಂತಹ ಹೆಸರನ್ನು ಹೊಂದಿದ್ದು ಎನ್ನುವ ಭಾವನೆಯಿಂದ ಮಂಗಳವಾರ ಅಂತ ಹೇಳ್ತಾರೆ. ನಿಜಾರ್ಥದಲ್ಲಿಯೂ ಮಂಗಳವಾರ ಮಂಗಳಪ್ರದವಾದದ್ದಲ್ಲ. ಕಳೆದ ಘಟನೆಗಳನ್ನು ಅವಲೋಕಿಸಬೇಕು. ನಿನ್ನಲ್ಲೇ ನಾನು ಹೇಳಿದೆ. ಏನು ಪ್ರಭು? ಸತ್ಯವನ್ನು ಇಬ್ಬಗೆಯ ದೃಷ್ಟಿಯಿಂದ ನೋಡಬೇಕು. ಒಂದು ಮೇಲ್ನೋಟದ ದೃಷ್ಟಿ, ಇನ್ನೊಂದು ಆಂತರಂಗಿಕವಾದ ದೃಷ್ಟಿ. ಪ್ರತ್ಯಕ್ಷವಾಗಿ ಒಬ್ಬ ಹೇಳ್ತಾನೆ, ನಾನು ನಿನ್ನ ಪರವಾಗಿದ್ದೇನೆ, ನಾನು ನಿನ್ನ ಅಭಿಪ್ರಾಯವನ್ನು ಒಪ್ಪಿಕೊಳ್ತೇನೆ. ಆದರೆ ಅವನ ಅಂತರಂಗದಲ್ಲಿ ಸತ್ಯವಾಗಿಯೂ ಅಂತಹ ಭಾವನೆ ಇರುವುದಿಲ್ಲ. ಈ ಕೌರವ ಎಲ್ಲರನ್ನೂ ನಂಬಿದ ಪರಿಣಾಮವಾಗಿಯೇ ಏಕಾಂಗಿಯಾಗಿ ಎಲ್ಲವನ್ನೂ ಕಳೆದುಕೊಂಡು ಯುದ್ಧ ಕ್ಷೇತ್ರದಲ್ಲಿ ಮುಂದುವರಿಯಬೇಕಾದ ಪರಿಸ್ಥಿತಿ ಬಂದು ಹೋಯಿತು. ಸಂಜಯ, ಆದಿ ಸುಕೃತ ವಿಶಾಲ ವನವನು ಶೀದು ಹೋದರೆ, ಜಯಸಿರಿಯು ಜಂಗುಳವ ಜಾರಿದರೆ ಆದರಿಸುವವರಾದ ವಿಧಿ ಬರೆದ ಅಕ್ಷರಕ್ಕಿನ್ನು ಪ್ರತಿಕೂಲಾದಿಯುಂಟೆ. ವಿಧಿಯ ರೀತಿಯೇ ವಿಚಿತ್ರ, ವಿಧೇ ವಿಚಿತ್ರಾಣಿ ಚೇಷ್ಟಿತಾನಿ. ಆ ವಿಧಿ ನಮ್ಮ ಕಣ್ಣುಗಳಿಗೆ ಕಾಣಿಸುವುದಿಲ್ಲ. ಪ್ರತಿಯೊಬ್ಬನ ಬದುಕು ಹೀಗೆ ಸಾಗಬೇಕು ಎಂದು ಬರೆಯುತ್ತಾನೆ. ಅದರಂತೆ ಈ ಕರ್ಮ ಪ್ರಪಂಚದಲ್ಲಿ ನಮ್ಮ ಬದುಕು ಸಾಗುತ್ತದೆ. ಪಾವನವಾದ ಚಂದ್ರವಂಶ ಅಂತ ಹೇಳ್ತಾರಲ್ಲ, ಹೌದು. ನಮ್ಮ ವಂಶಕ್ಕೆ ಎಲ್ಲಿದೆ ಪಾವನತೆ? ನಮ್ಮ ವಂಶದ ಮೂಲ ಪುರುಷನಾದಂತಹ ಚಂದ್ರದೇವ ಬೃಹಸ್ಪತಿ ಆಚಾರ್ಯರ ಪತ್ನಿ ತಾರಾದೇವಿಯನ್ನು ಕೂಡಿದ, ಒಂದು ಸಂತಾನವನ್ನು ಪಡೆದ. ಅಲ್ಲಿ ಅವನಿಗೆ ಶಾಪ ಪ್ರಾಪ್ತವಾಯಿತು. ಅದುವೇ ಇಂದಿಗೆ ಶುಕ್ಲ ಪಕ್ಷವಾಗಿ ಕೃಷ್ಣ ಪಕ್ಷವಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ವೃದ್ಧಿ ಕ್ಷಯಾದಿ ದೋಷಗಳು ನಮ್ಮ ವಂಶದ ಮೂಲ ಪುರುಷನಿಗೆ ಪ್ರಾಪ್ತಿಯಾಗಿತ್ತು. ಆ ಬಳಿಕ ಒಬ್ಬೊಬ್ಬರು ಶಾಪವನ್ನು ಪಾಪವನ್ನು ತಾಪವನ್ನು ಕಳೆಯುವುದಕ್ಕೆ ನಮ್ಮ ವಂಶವನ್ನು ಆರಿಸಿಕೊಂಡರು. ಸಂಜಯ ಅಂಬಿಗರ ಮಗಳಾದಂತಹ ಸತ್ಯವತಿ ಶಂತನು ಚಕ್ರವರ್ತಿಯನ್ನು ವಿವಾಹವಾಗುವಲ್ಲಿ ಭೀಷ್ಮಾಚಾರ್ಯರು ತನ್ನ ಯೌವನವನ್ನೇ ತ್ಯಾಗ ಮಾಡಬೇಕಾಗಿ ನಿಜ. ಸಿಂಹಾಸನವನ್ನೇರೋದಿಲ್ಲ. ದೇವವ್ರತ ನಾಮಕ ಭೀಷ್ಮಾಚಾರ್ಯರಾದದ್ದು. ಹಾಗಿದ್ರೆ ಸತ್ಯವತಿಯ ಮಕ್ಕಳು ಸಿಂಹಾಸನವನ್ನೇರುವುದಕ್ಕೆ ಭೀಷ್ಮಾಚಾರ್ಯರು ಸಿಂಹಾಸನದ ರಕ್ಷಣೆಗೆ. ಅಲ್ಲೇ ಶಂತನು ಮಹಾರಾಜರಿಗೆ ತಮ್ಮ ಸಂತಾನದಲ್ಲಿ ಯೋಗ್ಯರಾದಂತಹ ಮಕ್ಕಳು ಹುಟ್ಟುವುದಿಲ್ಲವೇನೋ ಎನ್ನುವ ಸಂಶಯ ಕಾಡಿತ್ತು ಎನ್ನುವುದು ಸ್ಪಷ್ಟ. ಅಂಬಾ ಪ್ರಕರಣ,
ಅಂಬಿಕೆ, ಅಂಬಾಲಿಕೆ 3 ಮಂದಿಗಳು ನಿಯೋಗ ಪದ್ಧತಿಯ ಮೂಲಕವಾಗಿ ಸಂತಾನವನ್ನು ಪಡೆಯುವಂತಹ ಉದ್ದೇಶದಿಂದ ವಂಶ ಮುಂದುವರಿಯುವುದಕ್ಕಾಗಿ ಅನುಗ್ರಹವಾಯಿತಂತೆ. ಒಬ್ಬ ಕುರುಡ, ಇನ್ನೊಬ್ಬ ಪಾಂಡುರೋಗಿ, ಆ ಬಳಿಕ ಅಂಬಾಲಿಕೆ ಹೋಗುವುದಕ್ಕೆ ಒಪ್ಪಲಿಲ್ಲ. ಅಂಬೆ ಬದಲಾಗಿ ತನ್ನ ಗಂಡನ ದಾಸಿಯನ್ನು ವ್ಯಾಸರ ಬಳಿಯೇ ಕಳುಹಿಕೊಂಡರು. ಅಲ್ಲಿ ಹುಟ್ಟಿಕೊಂಡವನು ವಿದುರ. ಮಧ್ಯಮಾರ್ಹತೆ ಎನ್ನುವ ಕಾರಣವನ್ನು ನೀಡಿ ಧೃತರಾಷ್ಟ್ರದ ಬಳಿಕ ಪಾಂಡುವಿಗೆ ಅಧಿಕಾರ ಪ್ರಾಪ್ತವಾಯಿತು. ಧೃತರಾಷ್ಟ್ರದ ವಂಶ ಹೇಗೆ ಮುಂದುವರಿಯಿದೆ ಎನ್ನುವುದರ ಕುರಿತು ವಂಶದ ಹಿರಿಯರು ಇದ್ದರಲ್ಲ ಗುರುಗಳು ಚೆನ್ನಾಗಿಯೇ ಯೋಚಿಸಿದ್ದಿರಬೇಕು. ಹಸ್ತಿನಾವತಿಯನ್ನು ಬಿಟ್ಟು ಅವರೆಲ್ಲೂ ಹೋದದ್ದಿಲ್ಲ. ಗುರುಗಳಾದ ದ್ರೋಣಾಚಾರ್ಯರು, ಕೃಪಾಚಾರ್ಯರು ಹಸ್ತಿನಾವತಿಯಲ್ಲೇ ಉಳಿದುಕೊಂಡರು. ಅಂತೂ ಈ ವಂಶ ಇಷ್ಟೆಲ್ಲ ಸಾಗಿದೆ. ಅನ್ಯಾನ್ಯ ಕಾರಣದಿಂದ ಶಾಪ, ಪಾಪ, ತಾಪಗಳು ಈ ವಂಶದಲ್ಲಿ ಸರಾಗವಾಗಿ ಹೋಗಿ ಬಂದಿವೆ. ಇಂದು ನಿನ್ನಯ ಮಂದ ಮತಿಯಳು ಸಂಬರೆಲ್ಲ ವಿದೆಯೊಬ್ಬನಿ ನನ್ನನ್ನು ಮಂದಮತಿ ಎಂದು ಅಲ್ವೇ? ತಾಯಿ ಗಾಂಧಾರಿ ದೇವಿ ಸಮರ್ಥನಾದಂತಹ ಒಬ್ಬ ಮಗ ಬೇಕು ಎನ್ನುವ ಉದ್ದೇಶದಿಂದ ಗರ್ಭಿಣಿಯಾದವಳು. ಅಲ್ಲಿ ಪಾಂಡುವಿನ ಹೆಂಡತಿ ಹೆತ್ತಿದ್ದಾಳೆ ಎನ್ನುವುದನ್ನು ಕೇಳಿದಾಗ ಅವಳಿಂದ ಮೊದಲೇ ತಾನು ಗರ್ಭಿಣಿಯಾದ. ಆದರೆ ಹೆರಿಗೆಯ ಯೋಗ ಕೂಡಿ ಬರಲಿಲ್ಲ. ಹೊಟ್ಟೆಯನ್ನು ಹೊಸಕಿಕೊಂಡಳು. ಒಂದಾಗಿದ್ದ ಪಿಂಡ ನೂರಾಯಿತು. ಅಲ್ಲೇ ಮಾತ್ಸರ್ಯವಿದೆ. ಆ ತಾಯಿಯ ಮಗನಾಗಿ ನನ್ನಲ್ಲಿ ಮಾತ್ಸರ್ಯ ಎಲ್ಲಿ ಬಿಟ್ಟು ಹೋಗುವುದಕ್ಕೆ ಸಾಧ್ಯ? ಬೇಕು ಎನ್ನುವವ ಬ್ರಾಹ್ಮಣನಲ್ಲ, ಸಾಕು ಎನ್ನುವವ ಕ್ಷತ್ರಿಯನಲ್ಲ. ಹೌದು. ಆದ್ದರಿಂದ ಅಧಿಕಾರ ಬೇಕು, ಸಂಪತ್ತು ಬೇಕು, ಆಡು ಕಾಡುಗಳು ಬೇಕು, ವೈಭವ ಬೇಕು. ಇದೇ ಸುಯೋಧನನ ದೃಢವಾದ ನಿರ್ಧಾರ. ಅದಕ್ಕಾಗಿ ಸಂಜಯ ಸುಯೋಧನನಲ್ಲಿ ಎಂದಿಗೂ ಛಲವಿದೆ. ಹೌದೇ? ಯುದ್ಧದಲ್ಲಿ ಗೆದ್ದೇ ಗೆಲ್ಲುತ್ತೇನೆ. ಏಕಾಗ್ರಿಯಾಗಿ ಹೋರಾಟವನ್ನು ಮಾಡ್ತೇನೆ. ನನ್ನ ಉದ್ದೇಶ ಆ ಪಾಂಡವರು ನನ್ನ ಪರಮ ಮಿತ್ರರಾದಂತಹ ಕರ್ಣನ ಸಾವಿಗೆ ಕಾರಣರಾದ ಅರ್ಜುನನನ್ನು ಅವನ
ಅವನ ಹರಿವವನ್ನು ಆ ಮೇಲೆ ಇದ್ದಾನಲ್ಲ ನನ್ನ ಮಿತ್ರ ಕರ್ಣ, ಅವನಿಗೆ ತೆಗೆದು ತೋರಿಸ್ತೇನೆ. ಅಷ್ಟು ಮಾತ್ರವೇ ಅಲ್ಲ, ಅವರಿಗೆ ಪರಾಕ್ರಮವಾಗಿ ಭೀಮ ಇದ್ದಾನಲ್ಲ. ಹೌದು, ಆ ಮರುತ ಸುತ್ತ ನನ್ನ 99 ಮಂದಿ ಸಂಬಂಧಿರ ಸಾವಿಗೆ ಕಾರಣನಾದವರು. ಆದ್ದರಿಂದ ಆ ಭೀಮಸೇನನನ್ನು ಯುದ್ಧದಲ್ಲಿ ಉದರವನ್ನು ಸೇರ್ತೇನೆ. ಅವನ ಹೊಟ್ಟೆಯಿಂದ ಸಂಬಂಧಿರನ್ನು ತೆಗೆದು ತೋರಿಸಿ ಇಂದಿನ ಜಯ ದಿನ ವಿಜಯವನ್ನು ಸಾಧಿಸ್ತೇನೆ. ನಿಶ್ಚಿಂತರಾಗೋ. ಪ್ರಭು, ಇಷ್ಟೆಲ್ಲ ಮಾಡುವುದು ನಾಳೆ ಅಲ್ವೇ? ಅಲ್ಲಿಯವರೆಗೆ ನೀನು ಎಲ್ಲಿರುತ್ತೆ ಪ್ರಭು? ಇದೇ ಸರೋವರ ಬಂದು ಇಲ್ಲಿಗೆ ಸಮೀಪದಲ್ಲಿ ನನ್ನ ಪರಾಕ್ರಮವನ್ನು ಬೆರೆಸುವುದು ನಾಳೆ, ಇನ್ನಲ್ಲ. ಹಾಗಿದ್ರೆ ನಾಳೆಯವರೆಗೆ ಎಲ್ಲಿರುತ್ತೆ ಪ್ರಭು? ನಾನು ಎಲ್ಲಿರುತ್ತೇನೆ ಈ ಪ್ರಶ್ನೆಯಲ್ಲವೇ ನಿನಗೆ? ನಿನ್ನಲ್ಲಿ ಸತ್ಯವನ್ನೇ ಹೇಳ್ತೇನೆ. ಬರುತ್ತಿದ್ದಂತೆ ಅಜ್ಜ ಭೀಷ್ಮಾಚಾರ್ಯರು ಅವರನ್ನು ಸಂದರ್ಶಿಸಿದೆ. ಆ ಮಹಾತ್ಮರು ಒಂದು ದಿವ್ಯವಾದಂತಹ ಮಂತ್ರವನ್ನು ನನಗೆ ಉಪದೇಶ ಮಾಡಿ, ಜಲಸ್ತಂಭನ ವಿದ್ಯೆ. ಆ ಮಂತ್ರವನ್ನು ಪಠಿಸುತ್ತಾ ನಾಳೆಯವರೆಗೆ ದ್ವೈಪಾಯನ ಸರೋವರದಲ್ಲಿರುವುದಕ್ಕೆ ಗುರುಜಾಂಗುಲದವರೆಗೆ ಗುರುಗಳಾದ ಬಲಭದ್ರ ಸ್ವಾಮಿಯ ಆಗಮನವಾಗಿದೆ. ನಾಳೆಗೆ ಅವ ಬಂದೇ ಬರ್ತಾರೆ. ಆ ಬಳಿಕ ಯುದ್ಧ ಸಾಗುತ್ತದೆ ಎನ್ನುವ ಮಾತನ್ನು ಹೇಳಿದರು. ಅದಕ್ಕಾಗಿಯೇ ಆ ಮಂತ್ರವನ್ನು ಪಠಿಸುತ್ತಾ ಜಲಸ್ತಂಭನ ವಿದ್ಯೆಯಿಂದ, ಆ ಬಲುವೆಯಿಂದ ದ್ವೈಪಾಯನ ಸರೋವರದಲ್ಲಿ ನಾಳೆಯವರೆಗೆ ನಾನು ಆ ಹೊಗೆಗಳು ತಿಳಿಯದಂತೆ ಮರೆಯಾಗಿದ್ದು ಬಿಡ್ತೇನೆ. ಹೌದೇ? ಇದನ್ನು ಯಾರಲ್ಲೂ ಹೇಳಬೇಡ ಸಂಜಯ. ಆದರೆ ಪ್ರಭು, ನಾನು ಅರಮನೆಯನ್ನು ಸೇರುವಾಗ ನಿನ್ನ ತಂದೆ, ತಾಯಿ, ಮಡದಿ, ಪ್ರಜಾವರ್ಗದವರು ಗೌರವ ಎಲ್ಲಿ ಕೇಳಿದ್ರೆ ನಾನು ಏನು ಹೇಳಲಿ ಪ್ರಭು? ಸಂಜಯ, ಜಿಯ, ನನ್ನ ತಂದೆ ಧೃತರಾಷ್ಟ್ರ ಭೂಪತಿಗಳು ಹುಟ್ಟು ದೃಢ, ನಿಜ. ಆದರೂ ಸದಾ ಪುತ್ರ ವಾತ್ಸಲ್ಯ. ಇಂದ್ರಪ್ರಸ್ಥ ಮಯ ನಿರ್ಮಿತ ಸಭಾಭವನದಲ್ಲಿ ನನಗೆ ಅವಮಾನವಾದಾಗ ಈ ದೇಹವನ್ನೇ ಕಳೆದುಕೊಳ್ಳುವಂತಹ ಯೋಚನೆಯನ್ನು ನಾನು ಮಾಡಿದ್ದೆ. ಶಕುನಿ ಮಾವನ ಸೂಚನೆಯ ಮೇರೆಗೆ ತಂದೆ ಧೃತರಾಷ್ಟ್ರ ಭೂಪತಿಗಳಲ್ಲಿ ವಿಷಯವನ್ನು ಹೇಳಿದಾಗ ಸಂತಸದಿಂದಲೇ
ನಾವು ಸಿದ್ಧಪಡಿಸಿದ ಸೂತ್ರಕ್ಕೆ ಒಪ್ಪಿಗೆಯನ್ನು ನೀಡಿದವರು. ನಾನೇನು ಹೇಳ್ತೇನೋ ಅದನ್ನು ಅಕ್ಷರಶಃ ಪಾಲಿಸುತ್ತಾ ಬಂದವರು. ತಂದೆ ಹೇಳಿದ್ದು, ಮಗನೇ ಪಾಂಡವ ದ್ವೇಷ ಬೇಡ, ಪಾಂಡವರು ಧರ್ಮಾತ್ಮರು, ಎಲ್ಲಿ ಧರ್ಮವಿದೆಯೋ ಅಲ್ಲಿ ದೇವರಿದ್ದಾನೆ. ಪಾಂಡವರನ್ನು ನೀನು ವಿರೋಧಿಸುವುದೆಂದರೆ ಪ್ರತ್ಯಕ್ಷವಾಗಿ ದೇವರನ್ನು ವಿರೋಧಿಸಿದಂತೆ. ಆದರೆ ಆ ಕಾಲಕ್ಕೆ ಛಲದೊಳ್ ದುರ್ಯೋಧನ ಈ ನೆಗಳತೆಯನ್ನು ಪಡೆದಂತಹ ನಾನು ಕೇಳಿಸಿಕೊಳ್ಳಲಾದೆ. ಈಗ ನನ್ನ ತಪ್ಪಿನ ಅರಿವು ನನಗಾದರೂ ಕಾಲ ಮಿಂಚಿ ಹೋಗಿದೆ. ದೇವರಲ್ಲಿ ಏನು ಹೇಳಬೇಕು? ಮಗ ಸುಯೋಧನ ಎಲ್ಲೂ ಹೋದದ್ದಿಲ್ಲ, ಕಂಡು ಬಂದಿದ್ದೇನೆ. ಹಿಂದಿನ ಛಲದಲ್ಲೇ ಮುಂದುವರಿಯುತ್ತಿದ್ದಾನೆ. ನಾಳೆಗೆ ಸಂತಸದಿಂದಲೇ ಚಕ್ರವರ್ತಿಯಾಗುವ ಅರ್ಹತೆಯನ್ನು ಸಂಪಾದಿಸಿಕೊಂಡು ಅರಮನೆಗೆ ಬರ್ತಾನೆ. ಹೋಗಿ ಹೇಳು ಸಂಜಯ. ಆಗಲಿ ಪ್ರಭು. ಆ ಬಳಿಕ ಅಮ್ಮ, ನನ್ನ ಅಮ್ಮ, ಹೆತ್ತ ತಾಯಿ, ಎಲ್ಲ ಋಣಗಳಿಂದಲೂ ಈ ಲೋಕದಲ್ಲಿ ಮುಕ್ತಿಯನ್ನು ಪಡೆಯುವುದಕ್ಕೆ ಸಾಧ್ಯವಿದೆ. ಆದರೆ ಮಾತೃ ಋಣದಿಂದ ಮುಕ್ತನಾಗುವುದಕ್ಕೆ ಯಾವ ಜೀವಿಗೂ ಸಾಧ್ಯವಾಗುವುದಿಲ್ಲ. ಹೆತ್ತ ತಾಯಿಯ ಋಣ ವಿಶೇಷವಾದದ್ದು. ಆ ತಾಯಿಯಲ್ಲಿ ಹೇಳು, ಆಕೆ ಪತಿವ್ರತೆ, ಸಚ್ಚಾರಿತ್ರಿಯೇ. ತನ್ನ ಗಂಡನಿಗೆ ಕಣ್ಣುಗಳೇ ಇಲ್ಲದಿದ್ದ ಕಾರಣದಿಂದ ತನಗೂ ಕಣ್ಣುಗಳು ಬೇಡ ಎಂಬ ಕಾರಣಕ್ಕಾಗಿಯೇ ಬಟ್ಟೆಯನ್ನು ಕಣ್ಣಿಗೆ ಕಟ್ಟಿಕೊಂಡವಳು. ಹೌದು, ಧರ್ಮಾತ್ಮನಿದ್ದಾಳೆ. ಅವಳಲ್ಲಿ ಹೇಳು, ನಿನ್ನ ಮಗ ಸುಯೋಧನ ದುರ್ಯೋಧನವಾಗಿ ಆ ಹೆಸರನ್ನು ಸಾರ್ಥಕಪಡಿಸಿಕೊಂಡು ನಾಳೆಯ ದಿನ ಅರಮನೆಯನ್ನು ಸೇರ್ತಾನೆ, ಅರಮನೆಯನ್ನು ಸೇರ್ತಾನೆ ಎಂದು ಹೇಳಿ. ಆದರೆ ಮಡದಿ ಭಾನುಮತಿಗೆ ನಾನು ಏನು ಹೇಳಬೇಕು? ನನ್ನ ಪತ್ನಿ ಭಾನುಮತಿ ದೇವಿ ಕಾಯೇನ ವಾಚ ಮನಸ ನಿನ್ನ ಮಾತನ್ನೂ ನಾನು ಅತಿಕ್ರಮಿಸುವುದಿಲ್ಲ ಎನ್ನುವಂತಹ ಮಾತನ್ನು ಆಡಿಯೇ ಆಕೆಯ ಕರಗ್ರಹಣವನ್ನು ಮಾಡಿದ್ದೆ. ಭಾನುಮತಿ ದೇವಿ ನನ್ನಲ್ಲಿ ಹೇಳಿದ್ದು, ಪುರುಷ ರತ್ನವೇ ಲಾಲಿಸು, ಪಾಂಡವರಲ್ಲಿ ವಿರೋಧ ಬೇಡ. ಪಾಂಡವರಿಗೆ ಸರ್ವದಾ ಗೋಪಾಲ ಕೃಷ್ಣನ ದಯೆ ಇದೆ. ಕೃಷ್ಣ ಎಂದರೆ ಆಕರ್ಷಣೀಯವಾದ ವ್ಯಕ್ತಿತ್ವವುಳ್ಳವನು. ಈ ಲೋಕದಲ್ಲಿ ಧರ್ಮವನ್ನು ಉಳಿಸುವುದಕ್ಕಾಗಿ ಅಧರ್ಮವನ್ನು ತನ್ನತ್ತ ಸೆಳೆಯುವವನು. ಗೋಪಾಲಕೃಷ್ಣನ ಕೃಪೆಗೆ ಪಾತ್ರರಾದ ಪಾಂಡವರಲ್ಲಿ ವಿರೋಧ ಬೇಡ. ಯಾವ ನನ್ನ ಸತಿಯನ್ನು ನಾನು ಅತಿಕ್ರಮಿಸುವುದಿಲ್ಲ ಎಂಬ ಮಾತನ್ನು ಹೇಳಿದೆನೋ, ಪಾಂಡವ ದ್ವೇಷವನ್ನು ಬಿಡಬೇಕು ಎಂದು ಹೇಳಿದಾಗ ಆಕೆಯ ಮಾತನ್ನು ಕಡೆಗಣಿಸಿದೆ. ಒಂದು ಪಾಂಡವರು ಇಲ್ಲ ಕೌರವರು. ಪಾಂಡವ ದ್ವೇಷ ನನಗೆ ಹುಟ್ಟಿನಿಂದ ಕೂಡಿ ಬಂದಿದೆ. ಆದ್ದರಿಂದ ಪಾಂಡವರನ್ನು ನಿರ್ಮೂಲನ ಮಾಡ್ತೀನಿ. ನಿಷ್ಪಾಂಡವ ಪೃಥ್ವಿ ದೇಶವನ್ನು ಇರಿಸಿದ್ದೆ. ಆಕೆಯಲ್ಲೂ ಹೇಳು, ನಿನ್ನ ಗಂಡ ಚಕ್ರವರ್ತಿಯಾಗುವ ಅರ್ಹತೆಯನ್ನು ಸಂಪಾದಿಸಿಕೊಂಡು ಪುರುಷ ರತ್ನವಾಗಿ ಅಲ್ಲ, ಪುರುಷ ಸಿಂಹನಾಗಿ ನಾಳೆಯ ದಿನ ಹಸ್ತಿನಾವತಿಯ ಅರಮನೆಯನ್ನು ಸೇರ್ತಾನೆ. ಹೇಳು ಸಂಜಯ. ಇವರನ್ನೆಲ್ಲ ಹೇಳಿ ಸಮಾಧಾನಿಸಬಹುದು. ಹಸ್ತಿನ ಪ್ರಜಾವರ್ಗದವರಿಗೆ ನಾನು ಏನು? ಪ್ರಜೆಗಳು ಹೌದು, ನನ್ನಾರು ನಿನ್ನ ನಿರೀಕ್ಷೆಯಲ್ಲೇ ಇದ್ದಾರೆ. ಹಸ್ತಿನಾವತಿಯ ಅರಮನೆಯಲ್ಲಿ ಸಿಂಹಾಸನದಲ್ಲಿರುವುದು ಧೃತರಾಷ್ಟ್ರ ಭೂಪತಿಗಳು. ಸ್ವಯಂ ಘೋಷಿತನಾಗಿ ಚಕ್ರವರ್ತಿಯಾಗಿ ನಾನು ಬೆರೆಯುತ್ತಿದ್ದೇನೆ ಸಿಂಹಾಸನದಲ್ಲಿ. ಆ ಪ್ರಜೆಗಳು ನನ್ನನ್ನು ದೇವರಂತೆ ಕಾಣುತ್ತಾರೆ. ಪಾಂಡವ ದ್ವೇಷವನ್ನು ಹೊರತುಪಡಿಸಿದರೆ ಸುಯೋಧನನಲ್ಲಿ ಎಳ್ಳಿರಿತೂ ಲೋಪವಿಲ್ಲ, ದೋಷವಿಲ್ಲ. ನಮ್ಮ ವಿಜಾರ್ಥರ ದೇವರು
ಈ ಮಾತನ್ನು ಆಡಿಕೊಡುತ್ತಿದ್ದಾರೆ. ಹೌದು. ಆ ಪ್ರಜೆಗಳಲ್ಲೆಲ್ಲ ಹೇಳು, ಏನು ಪ್ರಭು? ಸುಯೋಧನ ನಾಳೆ ಬರ್ತಾನೆ, ಆ, ಮತ್ತೆ ಪ್ರಜಾರಂಜಕನಾಗಿ ಹಸ್ತಿನಾವತಿಯ ಸಾಮ್ರಾಟ್ ಸಿಂಹಾಸನದಲ್ಲಿ ವಿರಾಜಮಾನನಾಗ್ತಾನೆ. ಧೈರ್ಯ ತಾಳಿ ಸಮಾಧಾನವನ್ನು ಹೊಂದಿ ಎಂದವರಿಗೆಲ್ಲ ಹೇಳು ಸಂಜಯ. ಹೇಳ್ತೇನೆ ಸಂಜಯ, ಪ್ರಭು. ನಿನ್ನ ಬಗ್ಗೆ ನನಗೆ ಈ ಕ್ಷಣದಲ್ಲಿ ಅಪಾರವಾದ ಆ, ಶ್ರದ್ಧೆ ಇದೆ, ಗೌರವವಿದೆ. ನನ್ನ ತಪ್ಪಿನ ಅರಿವು ನನಗಾಗುತ್ತಿದೆ. ತಪ್ಪೇ? ಏನು ಪ್ರಭು? ಅದಕ್ಕಾಗಿಯೇ ಪಶ್ಚಾತ್ತಾಪ ಪಡುತ್ತಿದ್ದೇನೆ ಸಂಜಯ, ಪಶ್ಚಾತ್ತಾಪ ಪಡುತ್ತಿದ್ದೇನೆ. ಏನು ತಪ್ಪು ಮಾಡಿಬಿಟ್ಟೆ ನೀನು? ಉಪಪ್ಲಾವ್ಯಕ್ಕಾಗಿ ನೋಡಿಯಲ್ಲ, ಹಾ, ಹೋಗಿ ಬಂದಾಗ ಪಾಂಡವರ ಕುರಿತಾಗಿ ಒಲವನ್ನು ನೀನು ಹೊಂದಿದವನು ಎಂಬ ಕಾರಣದಿಂದ ಆ, ಸಭೆಯಲ್ಲಿ ನಾಡಿದ್ದೆ. ಹಾ. ಸಂಜಯ ಪ್ರಭು, ಆ ಮಾತು ಆ, ಈಗ ಅಂಕುಶನಂತೆ ನನ್ನನ್ನು ಹಿರಿಯುತ್ತಾ ಇದೆ ಸಂಜಯ. ಪ್ರಭು, ಒಮ್ಮೆ ನನ್ನನ್ನು ಕ್ಷಮಿಸಿದ್ದೇನೆ. ಬೇಡ ಪ್ರಭು, ಬೇಡ. ಆ ಸಂದರ್ಭ ಹಾಗಿತ್ತು. ಕಳೆದ ಘಟನೆಗೆ ಈಗ ಚಿಂತಿಸಿ ಫಲವಿದೆ. ಮರೆತು ಬಿಡು ಸಂಜಯ. ಪ್ರಭು. ಏನೇ ಆಗಿ ಆ, ಭೀಮಸೇನ ಮುಂದುವರಿದು ಬರುತ್ತಿದ್ದ ಪಾಂಡವರ ಬೇಹಿನ ಭೃತ್ಯರು ಅಲ್ಲಲ್ಲಿ ಸುತ್ತಾಡುತ್ತಿದ್ದಾರೆ ಎಂದು ವದಂತಿಯನ್ನು ನಾನು ಕೇಳಿಬಲ್ಲೆ. ಓಹೋ, ಬಹಳ ದೀರ್ಘಕಾಲ ನಾವಿಲ್ಲಿ ಮಾತನಾಡುತ್ತಾ ಉಳಿದೆವೆಂದಲಾದರೆ ಕಾಲ ವಿಳಂಬವಾಗುತ್ತದೆ. ಕಾಲ ಮಿಂಚಿನ ಮೇಲೆ ಯಾವುದಕ್ಕೂ ಚಿಂತಿಸಿ ಫಲವಿಲ್ಲ. ಇಲ್ಲ. ಆದ್ದರಿಂದ ಸಂಜಯ, ಬದುಕಿ ಉಳಿದರೆ ನಾಳೆ ಮತ್ತೆ ನಿನ್ನನ್ನು ಕಾಣ್ತೇನೆ ಹಸ್ತಿನಾವತಿ ಅರಮನೆಯಲ್ಲಿ. ಇಲ್ಲದೇ ಇದ್ರೆ ಪ್ರಭು, ನಿನ್ನ ಕೊಲೆ. ಸಂಜಯ, ಪ್ರಭು, ಹೋಗು, ಆಗಲಿ. ಹೋಗು, ಅರಮನೆಗೆ ತೆರಳು. ಪ್ರಭು, ಹೋಗು ಸಂಜಯ, ಹೋಗು. ಬಿಟ್ಟು ಹೋಗುವುದಕ್ಕೆ ಮನವ. ನಾಳೆ ಒಂದೇ ಬರ್ತೇನೆ, ಆಗಲಿ. ಒಂದೇ ಬರ್ತೇನೆ. ವಿಧಿ ಸಂಕಲ್ಪದಂತೆ ಎಲ್ಲವೂ ನಡೆಯುತ್ತದೆ. ಹೋಗು, ಹೋಗು ಅರಮನೆಗೆ. ಸಂಜಯನನ್ನು ಸಮಾಧಾನಪಡಿಸಿ ಕಳುಹಿಸಿದ್ದೇನೆ. ದ್ವೈಪಾಯನ ಸರೋವರ ಸನಿಹದಲ್ಲಿ ಭೀಷ್ಮಾಚಾರ್ಯರು ಉಪದೇಶಿಸಿದ ಜಲಸ್ತಂಭನ ಮಂತ್ರವನ್ನು ಪಠಿಸುತ್ತಾ ನಾನು ನೀರಿಗೆ ಇಳಿಯಬೇಕು. ಆದರೆ ಪಾಂಡವರು ಚಾಣಾಕ್ಷಮತಿಗಳು. ಅವರು ಚಾಣಾಕ್ಷರೆನ್ನುವುದಕ್ಕಿಂತಲೂ ಅವನ ಜೊತೆಯಾಗಿರುವಂತಹ ಕೃಷ್ಣ ಸರ್ವತಂತ್ರ ಸ್ವತಂತ್ರ, ಏನೂ ಮಾಡಬಲ್ಲ. ಊಹನೆಯಂತೆ ತನ್ನ ಕಾರ್ಯಸಾಧನೆಯನ್ನು ಮಾಡುವವನು. ಆದ್ದರಿಂದ ಬಹಳ ಜಾಗರೂಕನಾಗಿಯೇ ಈ ಸರೋವರಕ್ಕೆ ಇಳಿಯಬೇಕು. ನೋಡಿದವರು ಸುಯೋಧನ ಎದ್ದು ಹೋಗಿದ್ದಾನೆ ಎಂದು ತಿಳಿಯಬೇಕು. ಅದಕ್ಕಾಗಿ ವಿಶಾಚ ಸಂಜೆಯನ್ನಿರಿಸುತ್ತ ಹಿಮ್ಮುಖನಾಗಿ ಸಾಕ್ತೀನಿ.